ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಫೈಜ್ ಅಹಮದ್ ಫೈಜ್ ಅವರ ಅತ್ಯಂತ ಪ್ರಸಿದ್ಧ ಉರ್ದು ಕವಿತೆಯಾದ ಮುಜ್ಸೆ ಪೆಹ್ಲಿ ಸಿ ಮೊಹಬ್ಬತ್ ಅಂದರೆ ಡು ನಾಟ್ ಆಸ್ಕ್ ಆಫ್ ಮೀ ಮೈ ಲವ್ ಇದರ ಸಂಪೂರ್ಣ ಪರೀಕ್ಷಾ ಸಿದ್ಧತೆಯ ಬಗ್ಗೆ ಚರ್ಚಿಸಲಿದ್ದೇವೆ. ಮೇಲ್ನೋಟಕ್ಕೆ ಇದೊಂದು ಅಪ್ಪಟ ಮತ್ತು ಅದ್ಭುತವಾದ ಪ್ರೇಮ ಕವಿತೆಯಂತೆ ಕಾಣುತ್ತದೆಯಲ್ಲವೇ? ಖಂಡಿತ. ಆದರೆ ಈ ಸುಂದರ ಮೇಲ್ಮೈಯ ಅಡಿಯಲ್ಲಿ ಅಡಗಿರುವ ಆ ಬೆರಗುಗೊಳಿಸುವ ರಹಸ್ಯವೊಂದನ್ನು ನಾವಿಂದು ಒಟ್ಟಾಗಿ ಭೇದಿಸಲಿದ್ದೇವೆ. ಇಂದಿನ ನಮ್ಮ ಚರ್ಚೆಯ ಹಾದಿ ಹೀಗಿರಲಿದೆ. ಮೊದಲಿಗೆ ಪ್ರಣಯದ ಭ್ರಮೆ, ನಂತರ ಕವಿತೆಯ ಮುಖ್ಯ ಸಂಕೇತಗಳ ಅರ್ಥೈಸುವಿಕೆ, ಪ್ರಗತಿಪರ ಬರಹಗಾರರ ಚಳುವಳಿ, ದೇಶ ವಿಭಜನೆಯ ಪ್ರಭಾವ ಮತ್ತು ಕೊನೆಯದಾಗಿ ಆ ಅಂತಿಮ ಪರೀಕ್ಷಾ ಪ್ರಶ್ನೆ. ಬನ್ನಿ ಶುರು ಮಾಡೋಣ. ಮೊದಲನೆಯ ಭಾಗ ಪ್ರಣಯದ ಭ್ರಮೆ, ಅಂದರೆ ಒಲವಿನ ತೀವ್ರತೆ. ಕವಿತೆಯ ಆರಂಭ ಹೇಗಿದೆ ಗೊತ್ತಾ? ಒಂದು ಅದ್ಭುತವಾದ ಮತ್ತು ನಮ್ಮೆಲ್ಲರಿಗೂ ಪರಿಚಿತವಾಗಿರುವ ಮಾದಕ ಪ್ರೇಮ ಲೋಕವನ್ನು ಇದು ಕಟ್ಟಿಕೊಡುತ್ತದೆ. ಈ ಜಗತ್ತಿನಲ್ಲಿ ಕೇವಲ ಒಬ್ಬ ವ್ಯಕ್ತಿಯೇ ಇಡೀ ಪ್ರಪಂಚವಾಗಿ ಕಾಣುತ್ತಾನೆ. ಈ ಸಾಲುಗಳನ್ನೊಮ್ಮೆ ಗಮನಿಸಿ. ನಿನ್ನ ಸೌಂದರ್ಯವೇ ವಸಂತಕ್ಕೆ ಚಿರಯೌವನವನ್ನು ನೀಡಿತು. ನಿನ್ನ ಕಣ್ಣುಗಳು, ಹೌದು, ನಿನ್ನ ಕಣ್ಣುಗಳೇ ಸರ್ವಸ್ವ, ಉಳಿದೆಲ್ಲವೂ ವ್ಯರ್ಥ. ಒಬ್ಬ ಕವಿಯ ಪ್ರಪಂಚ ಎಷ್ಟು ಚಿಕ್ಕದಾಗಿದೆ ಮತ್ತು ಅವರ ಗಮನ ಎಷ್ಟು ತೀವ್ರವಾಗಿದೆ ಅಲ್ವಾ? ಪ್ರೇಮಿಯ ಮುಖದ ಮೇಲಿನ ದುಃಖವೇ ಜಗತ್ತಿನ ಏಕೈಕ ದುಃಖ ಎನ್ನುವಷ್ಟು ಆಳವಾದ ಭ್ರಮೆಯಲ್ಲಿ ಕವಿ ಮುಳುಗಿದ್ದಾರೆ. ಆ ಕ್ಷಣದಲ್ಲಿ ಅವರಿಗೆ ತಾವೇ ಅಜೇಯ ಅನಿಸಿಬಿಡ್ತದೆ. ಆದರೆ ಕವಿತೆಯ ನಿಜವಾದ ತಿರುಳೇ ಬೇರೆ. ಎಲ್ಲವನ್ನೂ ಆವರಿಸಿರುವ ಆ ಸುಂದರ ಪ್ರೇಮದ ಭ್ರಮೆ ಇದೆಯಲ್ಲ, ಅದು ಶೀಘ್ರದಲ್ಲೇ ತಪ್ಪಿಸಲಾಗದ ಕಠೋರವಾದ ವಾಸ್ತವದಿಂದ ಚೂರಾಗಲಿದೆ. ಭ್ರಮೆ ಮತ್ತು ವಾಸ್ತವದ ನಡುವಿನ ಇದೇ ದ್ವಂದ್ವ ಈ ಇಡೀ ಕವಿತೆಯ ಅತಿ ದೊಡ್ಡ ಆಕರ್ಷಣೆ. ಈಗ ಎರಡನೇ ಭಾಗಕ್ಕೆ ಹೋಗೋಣ. ಸಂಕೇತಗಳ ಅರ್ಥೈಸುವಿಕೆ, ಅಂದರೆ ಆ ದಿಢೀರ್ ಎಚ್ಚರಾಗುವಿಕೆ. ಇಲ್ಲಿ ಕವಿತೆಯಲ್ಲಿ ಒಂದು ದಿಢೀರ್ ಎಚ್ಚರವಾಗುವಿಕೆ ಸಂಭವಿಸುತ್ತದೆ. ಆ ಪರಿಪೂರ್ಣ ಪ್ರೇಮಲೋಕ ಕೇವಲ ಭ್ರಮೆಯಾಗಿತ್ತು, ಅದು ಎಂದಿಗೂ ನಿಜವಾಗಿರಲಿಲ್ಲ ಎಂಬುದನ್ನು ಕವಿ ದಿಢೀರನೆ ಒಪ್ಪಿಕೊಳ್ಳುವ ಮೂಲಕ ನಮಗೆ ನಿಜಕ್ಕೂ ದೊಡ್ಡ ಆಘಾತ ನೀಡುತ್ತಾರೆ. ಪರೀಕ್ಷಾ ಸಿದ್ಧತೆಯ ದೃಷ್ಟಿಯಿಂದ ನಾವು ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಆಂತರಿಕ ಭ್ರಮೆ ಹಾಗೂ ಬಾಹ್ಯ ವಾಸ್ತವದ ನಡುವಿನ ಈ ಹೋಲಿಕೆ. ಚಿರಯೌವನ, ಅರಳುವ ಜೀವನ ಮತ್ತು ಕಣ್ಣುಗಳೇ ಸರ್ವಸ್ವ ಎನ್ನುವ ಇಬ್ಬರು ಪ್ರೇಮಿಗಳ ಆ ಪ್ರಶಾಂತ ಆಂತರಿಕ ಜಗತ್ತನ್ನು ಕವಿ ರೋಗಗಳ ಕುಲುಮೆ, ರಕ್ತದೋಕುಳಿಯಲ್ಲಿ ಮಿಂದ ದೇಹಗಳು ಮತ್ತು ಕೀವು ಸುರಿಯುವ ಗಾಯಗಳ ಮುಖಾಂತರ ಮಾನವಕುಲದ ಕ್ರೂರ ಹಾಗೂ ಅಸ್ತವ್ಯಸ್ತವಾದ ಬಾಹ್ಯ ವಾಸ್ತವದೊಂದಿಗೆ ಬಹಳ ಕಠೋರವಾದ ರೀತಿಯಲ್ಲಿ ಹೋಲಿಸುತ್ತಾರೆ. ಇಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ಅಂಶವೆಂದರೆ ಇಲ್ಲಿನ ಸಂಕೇತಗಳ ಬಳಕೆ. ರೇಷ್ಮೆ, ಸ್ಯಾಟಿನ್ ಮತ್ತು ಬ್ರೊಕೇಡ್ಗಳಲ್ಲಿ ನೇಯಲ್ಪಟ್ಟ ಲೆಕ್ಕವಿಲ್ಲದಷ್ಟು ಶತಮಾನಗಳ ಕರಾಳ ಮತ್ತು ಕ್ರೂರ ಶಾಪಗಳು ಎಂಬ ಸಾಲುಗಳು ನಿಜಕ್ಕೂ ಎದೆ ಜಲ್ಲನಿಸುತ್ತವೆ. ಇತಿಹಾಸದ ದುರಂತಗಳು, ಶೋಷಣೆಗಳು ಮತ್ತು ಆಳವಾದ ಅನ್ಯಾಯಗಳು ಹೆಚ್ಚಾಗಿ ರೇಷ್ಮೆ ಮತ್ತು ಸ್ಯಾಟಿನ್ನಂತಹ ಆಕರ್ಷಕ ಐಷಾರಾಮಿ ವಸ್ತುಗಳ ಹಿಂದೆ ಮರೆಯಾಗಿರುತ್ತವೆ ಎಂಬುದನ್ನು ಇದು ಎತ್ತಿ ತೋರಿಸುತ್ತದೆ. ಇನ್ನಷ್ಟು ಆಳವಾಗಿ ನೋಡಿದರೆ ಕವಿಯ ಈ ಚಿತ್ರಣವು ಉದ್ದೇಶಪೂರ್ವಕವಾಗಿಯೇ ಎಷ್ಟು ಭೀಕರವಾಗಿದೆ ಎಂಬುದು ನಮಗೆ ಅರ್ಥವಾಗುತ್ತದೆ. ಯುದ್ಧದ ಕ್ರೌರ್ಯದಿಂದ ರಕ್ತದೋಕುಳಿಯಲ್ಲಿ ಮಿಂದ ದೇಹಗಳು, ಮಾರುಕಟ್ಟೆಯಿಂದ ಮಾರುಕಟ್ಟೆಗೆ ಮಾರಾಟವಾಗುವ ಗುಲಾಮಗಿರಿಯ ಆ ಕಾಡುವ ಚಿತ್ರಣ ಮತ್ತು ಬಡತನದಿಂದಾಗಿ ಕೀವು ಸುರಿಯುವ ಗಾಯಗಳು ನಿಜಕ್ಕೂ ಭಯಾನಕ ಅಲ್ಲವೇ? ನಿರ್ಲಕ್ಷ್ಯಕ್ಕೊಳಗಾದ ಬಡವರ ಈ ಘೋರ ನೋವುಗಳನ್ನು ಇನ್ನು ಮುಂದೆ ಕಡೆಗಣಿಸುವುದು ಖಂಡಿತ ಸಾಧ್ಯವಿಲ್ಲ. ಬದಲಿಗೆ ಅವರ ಕಡೆಗೆ ನೋಡುವುದು, ಸ್ಪಂದಿಸುವುದು ನಮ್ಮೆಲ್ಲರ ಅನಿವಾರ್ಯ ನೈತಿಕ ಕರ್ತವ್ಯವಾಗಿದೆ ಎಂಬುದನ್ನು ಈ ಕವಿತೆ ಅತ್ಯಂತ ಸ್ಪಷ್ಟವಾಗಿ ಸಾರಿ ಹೇಳುತ್ತದೆ. ಮುಂದಿನ ಭಾಗ 3, ಪ್ರಗತಿಪರ ಚಳುವಳಿ, ಅಂದ್ರೆ ಕವಿತೆ ಹಿಂದಿರುವ ಆ ಮಹಾನ್ ವ್ಯಕ್ತಿಯ ಹಿನ್ನೆಲೆ. ಒಂದು ಸುಂದರ ಪ್ರೇಮ ಕವಿತೆ ಇದ್ದಕ್ಕಿದ್ದಂತೆ ಇಷ್ಟೊಂದು ಕಠೋರವಾದ ತಿರುವನ್ನು ಪಡೆಯಲು ಕಾರಣವೇನು? ಇದನ್ನ ಅರ್ಥಮಾಡಿಕೊಳ್ಳಲು ಈ ಕವಿತೆಯನ್ನು ಬರೆದ ಆ ಮನುಷ್ಯ, ಅಂದರೆ ಫೈಜ್ ಅಹಮದ್ ಫೈಜ್ ಅವರ ಹಿನ್ನೆಲೆ ಮತ್ತು ತತ್ವಶಾಸ್ತ್ರವನ್ನು ಅರಿಯುವುದು ನಮಗೆ ಅತ್ಯಗತ್ಯ. ಇಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಫೈಜ್ ಅವರು ಕೇವಲ ಒಂದು ಪ್ರಶಾಂತವಾದ ಕೋಣೆಯಲ್ಲಿ ಕುಳಿತು ಕಲ್ಪನೆಯಲ್ಲಿ ತೇಲುತ್ತಾ ಕವಿತೆ ಬರೆಯುವ ಒಂಟಿ ಕವಿಯಾಗಿರಲಿಲ್ಲ. ಒಬ್ಬ ಶಿಕ್ಷಕನಾಗಿ, ಪತ್ರಕರ್ತನಾಗಿ, ಸೇನಾ ಅಧಿಕಾರಿಯಾಗಿ ಮತ್ತು ಟ್ರೇಡ್ ಯೂನಿಯನ್ ನಾಯಕನಾಗಿ ಅವರ ವೃತ್ತಿಜೀವನವು ಅವರನ್ನು ಈ ಅತ್ಯಂತ ನೈಜ ಮತ್ತು ಸಂಕೀರ್ಣವಾದ ವಾಸ್ತವ ಜಗತ್ತಿನಲ್ಲಿ ಆಳವಾಗಿ ತೊಡಗಿಸಿಕೊಳ್ಳುವಂತೆ ಮಾಡಿತ್ತು. ಇವರು ಪ್ರಗತಿಪರ ಬರಹಗಾರರ ಚಳುವಳಿ, ಅಂದರೆ ಪ್ರೋಗ್ರೆಸಿವ್ ರೈಟರ್ಸ್ ಮೂವ್ಮೆಂಟ್ನ ಅತ್ಯಂತ ಪ್ರಮುಖ ಭಾಗವಾಗಿದ್ದರು. ಕಲೆಯು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಕರ್ತವ್ಯವನ್ನು ಹೊಂದಿದೆ ಎಂದು ಪ್ರತಿಪಾದಿಸಿದ ವಸಾಹತುಶಾಹಿ ವಿರೋಧಿ ಸಾಹಿತ್ಯಿಕ ಗುಂಪು ಇದಾಗಿತ್ತು. ಈ ಚಳುವಳಿಯ ಕ್ರಾಂತಿಕಾರಿಯಾಗಿ ಕಲೆ ಮತ್ತು ರಾಜಕೀಯವನ್ನು ಎಂದಿಗೂ ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಎಂದು ಫೈಜ್ ಬಲವಾಗಿ ನಂಬಿದ್ರು.
ಇದೇ ಕಾರಣಕ್ಕೆ ಈ ಕವಿತೆ ಕೇವಲ ಒಂದು ಪ್ರೇಮಗೀತೆಯಾಗಿ ಉಳಿಯದೆ ಒಂದು ಅತ್ಯಂತ ಪ್ರಬಲವಾದ ರಾಜಕೀಯ ಹೇಳಿಕೆಯಾಗಿ ಮಾರ್ಪಡುತ್ತದೆ. ಭಾಗ 4 ದೇಶ ವಿಭಜನೆಯ ಪ್ರಭಾವ, ಕವಿತೆಯಲ್ಲಿ ಹೆಣೆದುಕೊಂಡಿರುವ ಇತಿಹಾಸ. ಈ ಕವಿತೆಯಲ್ಲಿ ವಿವರಿಸಲಾದ ಆ ಭೀಕರ ಹಿಂಸೆ ಇದೆಯಲ್ಲ, ಅದು ಕೇವಲ ಯಾವುದೋ ತಾತ್ವಿಕವಾದ ಕಲ್ಪನೆಯಲ್ಲ, ಬದಲಾಗಿ ಅದು ದಕ್ಷಿಣ ಏಷ್ಯಾದ ಅತ್ಯಂತ ನೈಜ ಹಾಗೂ ರಕ್ತಸಿಕ್ತ ಐತಿಹಾಸಿಕ ಘಟನೆಗಳೊಂದಿಗೆ ನೇರವಾಗಿ ಬೆಸೆದುಕೊಂಡಿದೆ. ಫೈಜ್ ಅವರು ವಸಾಹತುಶಾಹಿಯ ಪರಂಪರೆ, ಫ್ಯಾಸಿಸಂ ವಿರುದ್ಧದ ಜಾಗತಿಕ ಹೋರಾಟಗಳು ಮತ್ತು ಮುಖ್ಯವಾಗಿ 1947ರ ಆ ಭಾರತ-ಪಾಕಿಸ್ತಾನ ವಿಭಜನೆಯ ಅಸಾಧ್ಯವಾದ ಹಿಂಸಾಚಾರವನ್ನು ತಮ್ಮ ಕಣ್ಣಾರೆ ಕಂಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ 1948ರಲ್ಲಿ ತಮ್ಮದೇ ಸರ್ಕಾರದ ಆಜ್ಞೆಯನ್ನ ಧಿಕ್ಕರಿಸಿ ಗಾಂಧೀಜಿಯವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಇಂತಹ ಕ್ರೂರ ಘಟನೆಗಳನ್ನು ಪ್ರತ್ಯಕ್ಷವಾಗಿ ಅನುಭವಿಸಿದ ಮೇಲೆ ಸುತ್ತಲಿನ ಅನ್ಯಾಯಗಳನ್ನು ಕಡೆಗಣಿಸಿ ಕೇವಲ ಖಾಸಗಿ ಸಂತೋಷವನ್ನು ಆನಂದಿಸುತ್ತಾ ಕೂರುವ ಯಾವುದೇ ಭ್ರಮೆ ಅವರಲ್ಲಿ ಉಳಿಯಲು ಖಂಡಿತ ಸಾಧ್ಯವಿರಲಿಲ್ಲ. ವೈಯಕ್ತಿಕ ಸಂತೋಷವು ಶೂನ್ಯದಲ್ಲಿ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಈ ಸಂಪೂರ್ಣ ವಿಶ್ಲೇಷಣೆಯ ಅತ್ಯಂತ ಹೃದಯವಿದ್ರಾವಕ ತಿರುಳು ಇದೇ ಆಗಿದೆ. ಕವಿಯ ಪ್ರೀತಿಯೇನೂ ಕಡಿಮೆಯಾಗಿಲ್ಲ, ಅರ್ಥ ಮಾಡಿಕೊಳ್ಳಿ. ಆದರೆ ಇಡೀ ಜಗತ್ತೇ ನರಳುತ್ತಿರುವಾಗ ಆ ಕ್ರೂರ ವಾಸ್ತವವನ್ನು ಕಡೆಗಣಿಸಿ ಕೇವಲ ಪ್ರೀತಿಯನ್ನೇ ಕುರುಡಾಗಿ ಆನಂದಿಸುವ ಸಾಮರ್ಥ್ಯ ಈಗ ಅಸಾಧ್ಯವಾಗಿದೆ ಎಂಬುದನ್ನಷ್ಟೇ ಇದು ಸೂಚಿಸುತ್ತದೆ. ಈಗ ಕೊನೆಯ ಭಾಗ 5 ಅಂತಿಮ ಪರೀಕ್ಷಾ ಪ್ರಶ್ನೆ, ಆ ಎರಡೂ ಲೋಕಗಳ ಸಮತೋಲನ. ಇಲ್ಲಿಯವರೆಗೆ ನಾವು ಚರ್ಚಿಸಿದ ಈ ಎಲ್ಲ ಐತಿಹಾಸಿಕ ಮತ್ತು ಸಾಹಿತ್ಯಕ ಆಧಾರಗಳನ್ನು ಒಗ್ಗೂಡಿಸಿ ಕವಿತೆಯ ಆ ಅತ್ಯಂತ ಪ್ರಸಿದ್ಧ ಸಾಲಿನ ನಿಜವಾದ ಅರ್ಥವನ್ನು ಬಿಡಿಸಿ ನೋಡೋಣ. ನನ್ನ ಒಲವೇ ಆ ಹಳೆಯ ಪ್ರೀತಿಯನ್ನು ಕೇಳದಿರು. ಆರಂಭದಲ್ಲಿಯೇ ಕಂಡ ಈ ಸಾಲಿಗೆ ಕವಿ ಮತ್ತೆ ಮರಳಿದಾಗ ಈಗ ಅದರ ಅರ್ಥ ಸಂಪೂರ್ಣವಾಗಿ ಹೊಸದಾಗಿರ್ತದೆ. ಇದರರ್ಥ ಆ ಪ್ರೀತಿ ಮರೆಯಾಗಿದೆ, ಇಲ್ಲವಾಗಿದೆ ಎಂದಲ್ಲ. ಬದಲಾಗಿ ಈಗ ಆ ಪ್ರೀತಿಯು ಇಡೀ ಮಾನವ ಕುಲದ ಮೇಲಿನ ಜವಾಬ್ದಾರಿಯ ಜೊತೆಯಲ್ಲಿಯೇ ಅಸ್ತಿತ್ವದಲ್ಲಿರಬೇಕು ಎನ್ನುವ ವಾಸ್ತವದ ಅರಿವಿದಾಗಿದೆ. ಮತ್ತು ಇದು ನಮ್ಮನ್ನು ಆ ಅಂತಿಮ ಮಹತ್ವದ ಪ್ರಶ್ನೆಯೆಡೆಗೆ ಕೊಂಡೊಯ್ಯುತ್ತದೆ. ನೋವು ಮತ್ತು ಅನ್ಯಾಯಗಳಿಂದ ತುಂಬಿರುವ ಈ ಜಗತ್ತಿನಲ್ಲಿ ನಮ್ಮ ಸ್ವಂತ ಖಾಸಗಿ ಸಂತೋಷಗಳನ್ನು ನಮ್ಮ ಸಾರ್ವಜನಿಕ ಕರ್ತವ್ಯಗಳೊಂದಿಗೆ ನಾವು ಹೇಗೆ ತಾನೇ ಸಮತೋಲನಗೊಳಿಸುತ್ತೇವೆ? ಈ ವಿಶ್ಲೇಷಣೆಯು ಈ ಮರೆಯಲಾಗದ ಕ್ರಾಂತಿಕಾರಿ ಪ್ರಶ್ನೆಯೊಂದಿಗೆ ಮುಕ್ತಾಯವಾಗುತ್ತದೆ. ಈ ವಿಮರ್ಶೆಯ ಮೂಲಕ ಹಾದುಹೋದ ಮೇಲೆ ಯಾವುದೇ ಒಂದು ಸರಳವಾದ ಪ್ರೇಮ ಕವಿತೆಯನ್ನು ಹಿಂದಿನಂತೆ ಮೇಲ್ನೋಟಕ್ಕಷ್ಟೇ ಓದಲು ಖಂಡಿತ ಸಾಧ್ಯವಿಲ್ಲ ಅಲ್ವೇ? ಖಂಡಿತವಾಗಿಯೂ ಈ ಮಹತ್ವದ ಪ್ರಶ್ನೆಯು ನಮ್ಮನ್ನು ಇನ್ನಷ್ಟು ಆಳವಾಗಿ ಯೋಚಿಸುವಂತೆ ಮಾಡುತ್ತದೆ.